ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ ನೀಡಿದ್ದು ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಇನ್ ಫೈಟ್ ನಡೆಯುತ್ತಿದೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಲೇ ಸಿಎಂ ಆಯ್ಕೆಯ ಗೊಂದಲ ಸೃಷ್ಟಿಯಾಗಿತ್ತು. ಆರಂಭದಲ್ಲೇ ಒಂದು ಒಪ್ಪಂದ ಆಗಿದೆ ಎಂಬ ಮಾತಿಗೆ ಸಹಜವಾಗಿ ಸಿಎಂ ಸ್ಥಾನಕ್ಕೆ ಒಳಗಡೆ ಫೈಟ್ ನಡೆಯುತ್ತಿದೆ. ಇದೇ ಕಾರಣದಿಂದಲೇ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ. ಬಹಳ ದಿನ ಈ ಸರ್ಕಾರ ಮುಂದುವರಿಯುತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಡಿಕೆಶಿ ಮತ್ತು ಸಿದ್ದರಾಮಯ್ಯ ತಂತ್ರ ಪ್ರತಿತಂತ್ರ ಮಾಡುತ್ತಿದ್ದಾರೆ. ಬುರ್ಖಾ ಧರಿಸಿ ಆರ್ಎಸ್ಎಸ್ ಗಲಭೆ ಸೃಷ್ಟಿಸಿದೆ ಎಂಬ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಅಲ್ಪಸಂಖ್ಯಾತ ತುಷ್ಟೀಕರಣಕ್ಕಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿ ಇರುವ ಹರಿಪ್ರಸಾದ್ ತಿಳಿದು ಮಾತನಾಡಬೇಕಿದೆ. ನಿಮ್ಮದೇ ಸರ್ಕಾರ ತನಿಖೆ ಮಾಡಿ ಸುಮ್ಮನೆ ಆರೋಪ ಮಾಡೋದು ಬಿಡಿ. ಬಿಕೆ ಹರಿಪ್ರಸಾದ್ ಅವರ ಈ ಹೇಳಿಕೆ ಬೇಜವಾಬ್ದಾರಿತನದ ಹೇಳಿಕೆ. ಇದನ್ನ ನಾನು ಖಂಡಿಸುತ್ತೇನೆ. ಮೆಟ್ರೋ ದರ ಏರಿಕೆ ವಿಚಾರವಾಗಿ ಆರೋಪ ಪ್ರತ್ಯಾರೋಪ ವಿಚಾರ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯವೇ ಇದಕ್ಕೆಲ್ಲ ಕಾರಣ. ಕೇಂದ್ರ ಸರ್ಕಾರದ ದರ ಏರಿಕೆ ಮಾಡೋದಾದ್ರೆ ಬೇರೆ ರಾಜ್ಯದಲ್ಲಿ ದರ ಏರಿಕೆ ಆಗಬೇಕಿತ್ತು. ದೆಹಲಿ, ಮುಂಬೈನಲ್ಲಿ ದರ ಏರಿಕೆ ಆಗಬೇಕಿತ್ತು. ರಾಜ್ಯ ಸರ್ಕಾರದ ಪ್ರಸ್ತಾವನೆ ಮೇರೆಗೆ ದರ ಏರಿಕೆ ಆಗಿದೆ. ಇದನ್ನ ರೈಲ್ವೆ ಸಚಿವರೇ ಸ್ಪಷ್ಟಪಡಿಸಿದ್ದಾರೆ ಎಂದು ಗುಡುಗಿದ್ದಾರೆ. ಅದಕ್ಕೆ ಏನಾಗ್ತದೆ, ಜನರಲ್ಲಿ ದುಗುಡತೆ ಮತ್ತೊಂದು ಏನಾಗಿದೆ, ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಇದೆಲ್ಲ ಆಗೋದಿಲ್ಲ. ಒಂದು ಹರಿಬರಿ ಅನ್ನುವಂಥದ್ದು ಇರ್ತದಲ್ಲ, ಲಘು ಮುಟ್ಟಬೇಕು, ಲಘು ರೀಚ್ ಆಗಬೇಕು ಅಂಥೇಳಿ. ಆ ಹಿನ್ನೆಲೆಯಲ್ಲಿ ಇದೆಲ್ಲ ಆಗ್ತದೆ. ಅದಕ್ಕೆ ಸರ್ಕಾರದ ವ್ಯವಸ್ಥೆನೂ ಸರಿ ಮಾಡ್ಕೋಬೇಕು ಮತ್ತು ಜನರು ಸಹಿತ ಒಂದು ಅಲರ್ಟ್ ಆಗಿ ಒಂದು ಶಾಂತ ರೀತಿಯಿಂದ. ಈಗ ಬೇರೆ ಬೇರೆ ದೇಶದಲ್ಲಿ ನಾವು ನೋಡ್ತೀವಿ, ಕ್ಯೂ ಅಂದ್ರೆ ಕ್ಯೂ ಹಚ್ಚಿರ್ತಾರೆ, 1 ತಾಸಾಗಲಿ 2 ತಾಸು. ಈಗ ಜಪಾನ್ ಒಂದು ಉದಾಹರಣೆ. ಒಂದು ಡಿಸಿಪ್ಲಿನ್, ಜನರಲ್ಲಿ ಒಂದು ಡಿಸಿಪ್ಲಿನ್ ಬರಬೇಕು. ಅಂದಾಗ ಇವೆಲ್ಲ ತಪ್ಪಲಿಕ್ಕೆ ಸಾಧ್ಯತೆ. ಹೀಗಾಗಿ ನಾವೇನೇವೋ ಅವಸರ ಮಾಡೋದು, ನಾವೇನೇವೋ ಸಾಯೋದು ಅಂತ ಆಗಿದೆ. ಇದಕ್ಕೆ ಎರಡೂ ಸರ್ಕಾರದ ವ್ಯವಸ್ಥೆನೂ ಸರಿ ಇರಬೇಕು, ಜನರು ಜಾಗೃತ ಆಗಬೇಕು ಅಂತ ನಾನು ಹೇಳ್ತೇನೆ. ಅಲ್ಲಿ ಅಂದಾನ ಮಟ್ಟ ಇದಕ್ಕೊಂದು ಹೋಗ್ತೀನಿ ನಾನು. ಪರ್ಸಾಪುರದಾಗ ಅಲ್ಲಿ ಪರ್ಸಾಪುರದಾಗ ಒಂದು ಹೊಲ ಇದೆ ಅಂತ. ಈಗ ಬಾಡಿ ತೊಗೊಂಡು ಎಷ್ಟೊಂದು ಆಯ್ತು? ಹೆಸರು ಸರ್, ಈಗೇನು ಸಿಎಂ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ದಿನಕ್ಕೊಂದು ಹೇಳಿಕೆಗಳು ಕೊಡ್ತಾರೆ ಸಚಿವರು. ಅದರಲ್ಲಿ ಏನೋ ಬೇರೆ ನಾಯಕರು ಆ ಒಂದು ಸ್ಥಾನಕ್ಕೆ ಸೂಕ್ತ ಆಗೋವರೆಗೂ ಸಹ ಸಿದ್ದರಾಮಯ್ಯ ಅವರ ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಅಲ್ಲ, ಇನ್ನು ಮೊದಲು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ನೊಳಗೆ ಸಿ ಎಂ ಬದಲಾವಣೆ ಬಗ್ಗೆ ಇನ್ ಫೈಟಿಂಗ್ ನಡೀತಾ ಇದೆ. ಯಾಕಂದರೆ ಅವರು ಅಧಿಕಾರಕ್ಕೆ ಬರುವ ದಿವಸ ಅಧಿಕಾರದಕ್ಕೆ ಇನ್ನೂ ಮುಖ್ಯಮಂತ್ರಿ ಸ್ಥಾನ ತೆಗೆದುಕೊಳ್ಬೇಕಾಗಿತ್ತು, ಇವರು DCM ಸ್ಥಾನ ತೆಗೆದುಕೊಳ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಬಹುಶಃ ನೀವೆಲ್ಲ ನೋಡ್ತಿರ್ಬೋದು, ಒಂದು 10-15 ದಿವಸ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥದ್ದು, ಮಂತ್ರಿಮಂಡಲ ಯಾರು ಇರಬೇಕು ಅನ್ನುವಂಥದ್ದು ಬಗ್ಗೆ ಒಂದು 15 ದಿವಸವರೆಗೆ ಡಿಸ್ಕಷನ್ ಇತ್ತು. ಅವಾಗ ಬಿಗಿನಿಂಗ್ ಕ್ಲಿಯರ್ ಮೆಜಾರಿಟಿ ಬಂದಂಥ ಕಾಂಗ್ರೆಸ್ ಪಾರ್ಟಿ ತಕ್ಷಣವೇ ಮುಖ್ಯಮಂತ್ರಿ ಆಯ್ಕೆ ಮಾಡಲಿಕ್ಕೆ ಆಗಲಿಲ್ಲ. ಒಂದು 10-15 ದಿವಸ ತೆಗೆದುಕೊಂಡ್ರು, ಡಿಲೇ ಆಯಿತು. ಆ ಸಂದರ್ಭದಲ್ಲಿ ಏನೋ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನುವಂಥದ್ದು ಅವತ್ತು ಎಲ್ಲ ಕಡೆಯೂ ಮಾತಾಡ್ತಿದ್ರು. ಅವರೊಂದು ಅರ್ಧ ಪೀರಿಯಡು, ಇವರೊಂದು ಅರ್ಧ ಪೀರಿಯಡು ಅಂಥೇಳಿ. ಈಗ ಬಹುಶಃ ಮುಖ್ಯಮಂತ್ರಿ ಒಂದು ಹಂತದಲ್ಲಿ ಇತ್ತೀಚೆಗೆ 1 ತಿಂಗಳಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಹೈಕಮಾಂಡ್ ಹೇಳಿದರೆ ನಾನು ನಡ್ಕೊತೀನಿ ಅಂಥೇಳಿ. ಆದರೆ ಎಲ್ಲೋ ಒಂದು ಕಡೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂಥೇಳಿ ಅವರು ನಡುವೆ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನೇತೃತ್ವ ಮತ್ತು DK ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೋ ಅಧಿಕಾರಕ್ಕೆ ಬಂದರು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ತಿಳ್ಕೊಂಡಿದ್ದು ಅವರಲ್ಲಿ ಏನೋ ಒಪ್ಪಂದ ಆಗಿದೆ ಅಂಥೇಳಿ. ಬಹುಶಃ ಆ ಒಪ್ಪಂದದ ಉಲ್ಲಂಘನೆ ಈಗ ಆಗ್ತಾಯಿದೆ. ಅದಕ್ಕಾಗಿ DK ಗ್ರೂಪು ಮತ್ತು ಸಿದ್ದರಾಮಯ್ಯ ಗ್ರೂಪು ಇವನ್ನ ಹೇಗಾದರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿಸಬೇಕು ಸಿದ್ದರಾಮಯ್ಯನವ್ರನ್ನ. DK ಗ್ರೂಪ್ನವರು ಹೇಗಾದರೂ ಮಾಡಿ ಸಿದ್ದರಾಮಯ್ಯವ್ರನ್ನ ಬದಿಗೊತ್ತಿ ಅವ್ರನ್ನ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿ ಆಗಬೇಕಂತ ಹವಣಿಕೆ ಅವ್ರದಲ್ಲಿ. ಹೀಗಾಗಿ ಈ ಇನ್ ಫೈಟಿಂಗ್ದಿಂದಲೇ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ. ಇನ್ನು ಕೆಲವು ದಿವಸಗಳಲ್ಲಿ ನೋಡ್ತಾ ಇದ್ದೀವಿ ನೀವು, ಯಾವುದೇ ಸಂದರ್ಭದಲ್ಲಿ ಅಟ್ ಎನಿ ಟೈಮ್ ಇಟ್ ಮೇ ಕೊಲ್ಯಾಪ್ಸ್, ಗೌರ್ಮೆಂಟ್ ಮೇ ಕೊಲ್ಯಾಪ್ಸ್ ಬಿಕಾಸ್ ಆಫ್ ಇನ್ ಫೈಟಿಂಗ್. ಅದು ಹಾಗೆ ನಡೆಯೋದು ಆ ಹಿನ್ನೆಲೆಯಲ್ಲಿ ನಡೀತಾ ಇದೆ. ಮತ್ತು ನೋಡಿ, ಈ ತೆಗಡೆ ಹೈಕಮಾಂಡ್ದವ್ರು ಹೇಳ್ತಾರೆ ಕಾಂಗ್ರೆಸ್ ಯಾರೂ ಬಹಿರಂಗವಾಗಿ ಹೇಳಿಕೆ ಕೊಡಬೇಡ್ರಿ ಅಂಥೇಳಿ. ಮತ್ತು ಅದು ಬಹಿರಂಗ ಹೇಳಿಕೆಗಳು ಸ್ಟಾರ್ಟ್ ಆಗಿದ್ದಾವೆ. ಮಂತ್ರಿಗಳು, ಸಿದ್ದರಾಮಯ್ಯ ಪರವಾಗಿದ್ದ ಮಂತ್ರಿಗಳು ಹೇಳಿಕೆಗಳನ್ನು ಕೊಡ್ತಾಯಿದ್ದಾರೆ. ಅವ್ರು ಮುಂದುವರಿಬೇಕು, 5 ವರ್ಷ 10 ವರ್ಷದ ಅವಧಿ ಮುಗಿಸ್ಬೇಕು ಅನ್ನುವಂಥದ್ದು ಅವ್ರ ಕಡೆಯಿಂದ. ಮತ್ತು ಏಕೆಂದರೆ DK ಶಿವಕುಮಾರ್ ಓಪನ್ ಆಗಿ ಅವ್ರು ಮಾತಾಡೋದು ಇದ್ರೂ ಸದ್ಯಕ್ಕೆ ಬೇರೆ ಬೇರೆ ಚಾನಲ್ ಮುಖಾಂತರ ಅವರು ಸಹಿತ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದಕ್ಕೆ ಸ್ಟಾರ್ಟ್ ಆಗಿದೆ. ಅದು ಬಹುಶಃ ಇವತ್ತಿಲ್ಲ ನಾಳೆ
ಬಹಿರಂಗವಾಗಿ ಸ್ಫೋಟ ಆಗುವಂಥ ಚಾನ್ಸ್ ಇದೆ. ಅವಾಗ ಸ್ಫೋಟ ಆದರೆ ಇನ್ ಫೈಟಿಂಗ್ ಸ್ಟಾರ್ಟ್ ಆದರೆ ಡೆಫಿನೆಟ್ಲಿ ಸರ್ಕಾರ ಇರೋದಿಲ್ಲ. ಈಗ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ನಾಯಕರಿಲ್ವ ಸಿ ಎಂ ಕಾಂಗ್ರೆಸ್ನಲ್ಲಿ? ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅವರು ಅದಾರೋ ಇಲ್ಲೋ. ಮತ್ತು ನಾನು ಒಂದು ಹೇಳ್ತೀನಿ, ಯಾವುದೇ ಒಂದು ವ್ಯವಸ್ಥೆ ಯಾರೂ ಅನಿವಾರ್ಯ ಅಲ್ಲ. ಯಾವುದೇ ಒಂದು ವ್ಯವಸ್ಥೆ ಬದಲಾವಣೆ ಹಾಕ್ಕೊಂತ ಇರ್ತದೆ. ಇವತ್ತು ಅವರಿಲ್ಲ, ಇವರಿಲ್ಲ ಅವರಿಲ್ಲ. ಹೀಗಾಗಿ ಯಾವುದೇ ಒಂದು ಪಾರ್ಟಿಗಿರ್ಬೋದು, ಮತ್ತೊಂದು ಇರ್ಬೋದು, ಯಾರು ಇನ್ವಿಟೇಬಲ್ ಅಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಅರ್ಥ ಮಾಡಿ ಅವ್ರಿಗೆ ಬಿಟ್ಟಂಥ ವಿಚಾರ ಕಾಂಗ್ರೆಸ್ ಪಾರ್ಟಿಗೆ. ಅವ್ರು ಬಿಟ್ಟರೆ ಗತಿ ಇಲ್ಲೋ, ಬಿಟ್ಟಲ್ಲ ಮತ್ತೊಬ್ಬರು ನಾಯಕರು ಇಲ್ಲೋ, ಅದು ಅವ್ರು ಬಿಟ್ಟಂಥ ವಿಚಾರ. ಅಲ್ಲಿ KPCC ಹುದ್ದೆ ಏನು ಡಿ ಕೆ ಶಿವಕುಮಾರ್ ಅದನ್ನು ಕಿತ್ಕೊಳ್ಬೇಕಂತ ಹೊಂಟಿದ್ದಾರೆ. ಈಗ ಅದಕ್ಕೂ ಪೈಪೋಟಿ ನಡೀತಾ ಇದೆ. ಅದ ರೀ ನೋಡ್ರಿ, ಯಾವ ರೀತಿ ಇನ್ ಫೈಟಿಂಗ್ ಅಂದ್ರೆ ಇದು. ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸ್ಬೇಕಲ್ಲ, ಆಯ್ತಪ್ಪ ನೀ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷಕ್ಕೆ ರಾಜೀನಾಮೆ ಕೊಡು. ಈ ಕೌಂಟರ್ ಆ್ಯಂಡ್ ರೀಕೌಂಟರ್ ಅಂತಾರಲ್ಲ, ತಂತ್ರ ಪ್ರತಿತಂತ್ರ ಇದೆಲ್ಲ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ರೀತಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡು, ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡು, ಇದಕ್ಕೇನದ ಒಂದು ಅವ್ರು ಬಿಟ್ಟುಕೊಡೋ ಕೂಡ ಇವರು ಹಿಂಗಾರೆ ಈ ಸ್ಥಾನ ಬಿಟ್ಟುಕೊಡು, ತಂತ್ರ ಪ್ರತಿತಂತ್ರ ಇವೆಲ್ಲ ನಡೀತಾ ಇದೆ. ಅದು ಇನ್ನೂ ಓಪನ್ ಆಗಿ ಆಗ್ತದೆ, ಇನ್ನು ಕೆಲವು ದಿವಸಗಳು ಓಪನ್ ಆಗತ್ತದೆ. ಸಂಘ ಪರಿವಾರದವರು ಬುಕ್ ಹಾಕೊಂಡು ಗಲಾಟೆ ಮಾಡ್ತಾರೆ. ನಾ ಹೇಳ್ತೀನಿ, ಈ ರೀತಿ ವೇಗವಾದಂಥ ಸ್ಟೇಟ್ಮೆಂಟ್ ಕೊಡೋದು ನಿಲ್ಲಿಸಬೇಕು. ಹರಿಪ್ರಸಾದ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು, ಹಿರಿಯ ಕಾಂಗ್ರೆಸ್ ನಾಯಕರು. ಅವ್ರು ಅರ್ಥ ಮಾಡ್ಕೋಬೇಕು, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನಿಮ್ಮದೇ ಸರ್ಕಾರ ಅದಲ್ರಿ. ಇಲ್ಲೇನು BJP ಸರ್ಕಾರ ಇಲ್ಲ ರಾಜ್ಯದಲ್ಲಿ. ಬುರ್ಖಾ ಹಾಕೊಂಡು ಯಾರು RSSದವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ವ್ಯವಸ್ಥೆ ಇದೆ. ಇದು ಬೇಜವಾಬ್ದಾರಿ ಪರಮಾವಧಿ ಅಂತ ಹೇಳ್ತೀನಿ. ಹರಿಪ್ರಸಾದ್ ಹೇಳಿಕೆ ಬೇಜವಾಬ್ದಾರಿಯ ಇಲ್ಲ. ಅದಕ್ಕೆ ಈಗ ನಾವು ಅದ್ರ ಬಗ್ಗೆನೂ ಸಹಿತ ಈ ಸರ್ಕಾರ ಆ ಸರ್ಕಾರ ಅನ್ನುವಂಥ ಬದಲಿ ನಾನಾಗಿ ಹಾನೆಸ್ಟಾಗಿ ಇಂಟರ್ನಲ್ಲಿ ಯಾರ್ಯಾರು ಭೇಟಿ ಆಗಬೇಕು ಅಂತನ ಆ ಪ್ರಯತ್ನ ನಡೆಸಿದೆ. ನಾನು ಇವತ್ತು ಬೆಳಗಾವಿ ರಿಪ್ರೆಸೆಂಟೇಟಿವ್ ಆಗಿ ಈ ಭಾಗದ ಇಶ್ಯೂ ಇರೋದ್ರಿಂದ ಅದಕ್ಕೆ ಪ್ರಯತ್ನ ನಡೆಸಿದ್ದೇನೆ. ಒಂದು ಹಾನೆಸ್ಟಾಗಿ ಪ್ರಯತ್ನ ನಡೀತಾ ಇದೆ. ಮತ್ತು ಆ ಪಾರ್ಲಿಮೆಂಟಲ್ಲಿ ಅದು ರೇಸ್ ಮಾಡಲಿಕ್ಕೂ ಸಹಿತ ನಾ ಕ್ವಶನ್ ಅವರು ಮತ್ತು 0 ಅವರಲ್ಲಿ ಪ್ರಸ್ತಾಪ ಮಾಡಿದ್ದೆ. ಒಂದು ಹಂತದಲ್ಲಿ ಅದು ಪ್ರಸ್ತಾವನೆಗೆ ಮಂಜೂರಾಗಿತ್ತು, ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಆದರೆ ಅಲ್ಲಿ ಅಪೋಸಿಷನ್ ಪಾರ್ಟಿಯವರು ಆ ದಿವಸ ಕೆಲವೊಂದು ಬೇರೆ ಬೇರೆ ಇಶ್ಯೂಗಳ ಮೇಲೆ ಧರಣಿ ಸತ್ಯಾಗ್ರಹ ಮಾಡಿದರೆ ಅದು ನನಗೆ ರೇಸ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಮತ್ತೆ ಮಾರ್ಚ್ 10 ನಂತರ ಸೆಷನ್ 1 ತಿಂಗಳು ನಡೀತದೆ. ಆ ಸಂದರ್ಭದಲ್ಲಿ ರೇಸ್ ಮಾಡ್ತೀನಿ. ಮತ್ತು ಇಂಟರ್ನಲ್ಲಿ ಏನೇನು ಪ್ರಯತ್ನ ಮಾಡಬೇಕು, ಎಲ್ಲೆಲ್ಲಿ ಒತ್ತಡ ತರಬೇಕು, ಆ ಪ್ರಯತ್ನ ನಾನು ಮಾಡಕತ್ತೆ. ಅದಕ್ಕೆ ಈಗ ಯಾರ ಮೇಲೂ ಬ್ಲೇಮ್ ಮಾಡೋದಿಲ್ಲ. ಈಗ ನಾನು ಪಾರ್ಲಿಮೆಂಟ್ ಸದಸ್ಯ ಇದ್ದೇನೆ. ಇವತ್ತು ಮಾದಾಯಿ ಯೋಜನೆ ಅನುಷ್ಠಾನ ಆಗಬೇಕಂತ ನಮ್ಮದು ಬಲವಾದ ಇಚ್ಛೆ ಇದೆ. ಅದಕ್ಕಾಗಿ ಏನು ಪ್ರಯತ್ನ ಆಗಬೇಕು ಪಕ್ಷಾತೀತವಾಗಿ ಆ ಪ್ರಯತ್ನ ನಾನು ಮಾಡಕ್ಕೆ. ಅದಕ್ಕೆ ಯಾರು ಅವ್ರು ಏನಾರು ಮಾಡ್ಕೊಳ್ಳಿ, ನನಗೇನದ ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋ ಪ್ರಯತ್ನ ನಾನು ಮಾಡಕ್ಕೆ. ಆಯ್ತು, ಒಂದೇ ಭಾರತ ಆಗುವಂತ ಕಳಸಂತೆ ಕಾಂಗ್ರೆಸ್ ಮುಖಂಡೆ ಅಂಗನವಾಡಿ ಶಿಕ್ಷಕಿ ನಾವು ಒಂದು ಕಡೆ 317 ಚೀಲ ಫುಡ್ ಬೆಲ್ಲ, ಗೋಧಿ ಹಿಟ್ಟು, ಅಕ್ಕಿ ಮಕ್ಕಳಲ್ಲಿ ಕಳಸಾಗಾಣಿಕೆ ಮಾಡಿ ಸಿಕ್ಕಿಬಿದ್ದಿದ್ದಾರೆ. ಕಾಂಗ್ರೆಸ್ ಮುಖ್ಯ ವೇದಿಕೆಗಳಲ್ಲಿ ಬಂದೆಲ್ಲ ಭಾಷಣ ಮಾಡ್ತಾ ಇದ್ರು ಅವರು. ಪಡಿತರ ವ್ಯವಸ್ಥೆ ಮತ್ತು ಒಂದ್ ಕಡೆ ಮಕ್ಕಳಿಗೆ ಅಂಗನವಾಡಿ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಈ ರೀತಿಯಾದಂಥ ಸ್ಕ್ಯಾಮ್ಸ್ಗಳು, ಈ ರೀತಿ ಅಂದಾದುಂದಿ ಸರ್ಕಾರದ ಯೋಜನೆಯನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಬಳಸುವಂಥದ್ದು. ಈಗ ಅಂಗನವಾಡಿ ಇಲ್ಲಿಂದ ಹೇಳಿದ ಧಾರವಾಡದ್ದು ಆ ರೀತಿ ಕಾಂಗ್ರೆಸ್ ಮುಖಂಡರು ಮೊದಲು ಅಧಿಕಾರಿಗಳು ಒಂದು ಕಡೆ ಮತ್ತು ಕಾಂಗ್ರೆಸ್ ಮುಖಂಡರು ಸಹಿತ ಇನ್ವಾಲ್ವ್ ಆಗಿ ಇದೆಲ್ಲ ಸರ್ಕಾರದ ಯೋಜನೆ ದುರುಪಯೋಗ ಆಗಿದ್ದರಿಂದ ಇವತ್ತು ಸರ್ಕಾರಿ ಯೋಜನೆ ಯಾವುದೂ ಅನುಷ್ಠಾನ ಆಗ್ತಾ ಇಲ್ಲ. ಇದು ಸಂಪೂರ್ಣವಾಗಿ ಎನ್ಕ್ವೈರಿ ಆಗಬೇಕಿದ್ದು. ಕರೆ ಅಂದರೆ ಎನ್ಕ್ವೈರಿ ಆಗಬೇಕು. ಆ ಕಾಂಗ್ರೆಸ್ ಲೀಡರ್ ಇನ್ವಾಲ್ವ್ ಇದ್ದರೆ ಅವ್ರ ಮೇಲೆ ಪನಿಷ್ಮೆಂಟ್ ಆಗಲಿ. ಅದು ಮಾಡಲಿಕ್ಕೆ ತಯಾರಿಲ್ಲ. ಯಾರು ಏನೇನು ಲೂಟಿ ಮಾಡ್ತೀನಿ ಮಾಡ್ಕೊಡ್ರಿ. ಓಪನ್ ಮೈದಾನ ಹೈ ಗೋಡ ಹೈ ಓಪನ್ ಆಗಿಬಿಟ್ಟಿದ್ದಿಲ್ಲ ರಾಜ್ಯ ಸರ್ಕಾರದಲ್ಲಿ. ಸಿದ್ದರಾಮಯ್ಯ ಏನಾದ ಅವಧಿ ಕಂಪ್ಲೀಟ್ ಮಾಡಬೇಕು. 10 ವರ್ಷ ಆ ದೇವರಾಜ್ ಅರಸು ನಂತರ ನಾನೇ ಅತಿ ಹೆಚ್ಚು ಅವಧಿಯಲ್ಲಿ ಮುಖ್ಯಮಂತ್ರಿ ಇದ್ದೆ ಅಂತೇಳಿ ಆ ಒಂದು ರೆಕಾರ್ಡನ್ನು ದಾಖಲೆ ಮುರಿಬೇಕನ್ನುವಂಥ ಹೊಂಟಾರ ಹೊರತು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡಬೇಕನ್ನುವಂಥ ಉದ್ದೇಶ ಸಿದ್ದರಾಮಯ್ಯ. ಹೇಗಾದ್ರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿದು ಆ DK ಶಿವಕುಮಾರ್ ದೂರಿಟ್ಟು ಅದೆಲ್ಲ ನಡೆದುಬಿಟ್ಟಿದ್ದಿಲ್ಲ. ಹೀಗಾಗಿ ಇದರಲ್ಲಿ ಕಾನ್ಸಂಟ್ರೇಷನ್ ಆಗಿದ್ದರಿಂದ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು. ಈಗ ನೀನು ಗೋವಾದ ಮಾಜಿ ಶಾಸಕರು ಅಲ್ಲೇ ರಿಕ್ಷಾ ಡ್ರೈವರ್ ಕೂಡ ಕ್ಲಾಶ್ ಆಗಿ ಅಲ್ಲಿ ಸತ್ತು ಹೋದ, ಕುಸಿದು ಬಿದ್ದು ಸತ್ತು ಹೋದ. ಅಂದರೆ ಯಾರಿಗೂ ಭಯ ಇಲ್ಲ. ಕಾನೂನಲ್ಲಿ ಭಯ ಇರಬೇಕು ಮನುಷ್ಯಾಗೆ ಯಾವಾಗಲೂ. ಇವತ್ತು ಆ ರಿಕ್ಷಾ ಡ್ರೈವರ್ಗೆ ಅವ್ನು ಕೂಡ ಜಗಳ ಆಡಬೇಕಂದ್ರೆ ಧೈರ್ಯ ಅಂತಂದರೆ ಏನು ಮಾಡಿದ್ರೆ ನಡೀತಿದ್ರಿ, ನಾ ಪಾರಾಗಿ ಬಿಡ್ತೀನಿ.
ಇವತ್ತಿಲ್ಲ ನಾನು ಮತ್ತೆ ಬೇಲ್ ತೊಗೊಂಡ್ಬರ್ತೀನಿ ನಾನು. ಈ ಮೆಂಟಾಲಿಟಿ ಬಂತಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ತದೆ. ಅದು ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಆಗ್ತಾಯಿದೆ. ಹೇಳಿಕೆ ಬೇಜವಾಬ್ದಾರಿಯ ಪರಮಾವಧಿ ಅಂತ ಹೇಳ್ತೇನೆ ನಾನು. ಈ ರೀತಿ ಹೇಳಿಕೆ ಕೊಡೋದು ನಿಲ್ಲಿಸಿ, ಜನರ ಪ್ರಚೋದನೆ ಮಾಡುವಂಥ ನಿಲ್ಲಿಸಿ, ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ CM ಅವರಿಗೆ, ಗೃಹ ಮಂತ್ರಿಯವ್ರಿಗೆ ಹೇಳ್ರಿ, ಅದು ನಿಮಗೆ ಒಳ್ಳೇದಾಗ್ತದೆ. ಡೆಫಿನೆಟ್ಲಿ ಏನಾಗಿದೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೆದು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಲ್ಲ, ಅಥವಾ ಕಾಂಗ್ರೆಸ್ಸಿನ ಪ್ರವೃತ್ತಿ ಅದು. ಹೀಗಾಗಿ ಅಲ್ಪಸಂಖ್ಯಾತರು ಏನಾದರೂ ಗದ್ದಲ ಮತ್ತೊಂದು, ಈಗ ಹಳೆ ಹುಬ್ಬಳ್ಳಿ ಕೇಸ್ಗಳು ಇಲ್ಲಿಯೂ ಇದ್ದಾಗ ಎಲ್ಲ ಶಾಂತಿ ಇತ್ತು, ಒಂದು ಹೆದರಿಕೆ ವಾತಾವರಣ ಇತ್ತು. ಕೇಸ್ ಹಾಕಿದಾರಪ್ಪ, ಮತ್ತೆ ಯಾವ ನಾವು ಜೈಲಿಗೆ ಹೋಗಿ ಹೇಳಕ್ಕೆ ಬರಲಂತೆ. ಈಗ ವಿಡ್ರಾ ಮಾಡಿದ್ರಲ್ಲ ಕೇಸ್, ಅಲ್ಲಿ ಮೈಸೂರಿಗೆ ಸ್ಟಾರ್ಟ್ ಆಯಿತು. ಅಂದರೆ ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ. ಮತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ಏನು ಮಾಡಿದ್ರೆ ನಡೀತದೆ ಅನ್ನುವಂಥದ್ದು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವ ಸಲುವಾಗಿ ಹರಿಪ್ರಸಾದ್ ಅಂತವ್ರು ಮುಂದೆ ಮಾಡಿ ಈ ರೀತಿ ಹೇಳಿಕೆಗಳನ್ನು ಕೊಡುವಂಥದ್ದು ಮಾಡ್ತಾರೆ. ಇದನ್ನು ಖಂಡಿಸ್ತಾ ಇದ್ದಾರೆ. ಮೆಟ್ರೋ ವಿಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆರೋಪ ಪ್ರತ್ಯಾರೋಪ ಮಾಡ್ತಾರೆ. ದರ ಏರಿಕೆ ಮಾಡಿದವರು CM ಹೇಳ್ತಾರೆ, ನಾವು ಮಾಡಿಲ್ಲ, ನಮ್ಗೆ ಸಂಬಂಧ ಇಲ್ಲ ಅಂತ. ಈಗ ನೋಡಿ, ಒಂದು ಇವತ್ತು ಇಲ್ಲಿವರೆಗೆ ಆದಂಥ ಪ್ರತಿ ಹೇಳಿಕೆ ಬಿಟ್ಬಿಡಿ. ನಿನ್ನೆ ರೈಲ್ವೆ ಮಿನಿಸ್ಟರ್ ಸ್ವತಃ ಬೆಂಗಳೂರಲ್ಲಿ ವೈಷ್ಣವ್ ಅವರೇ ಕ್ಲಿಯರ್ ಕಟ್ ಹೇಳಿದ್ದಾರೆ, ಇವತ್ತು ಬೆಲೆ ಏರಿಕೆ ಮಾಡುವಂಥ ಅಧಿಕಾರ ಅಥವಾ ಡೈರೆಕ್ಷನ್ ಕೊಡೋದು ನಮಗಿಲ್ಲ. ಇವತ್ತು ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಬಂದಿತ್ತು, ಅದರ ಆಧಾರದ ಮೇಲೆ ಬೆಲೆ ಏರಿಕೆ ಆಗಿದೆ ಹೊರತು ನಾವೇನು ಈಗ ಬೇರೆ ಕಡೆ ನಾವು ಹೈದರಾಬಾದಾಗ ಅದಾವೆ, ಬೇರೆ ಚೆನ್ನೈದಾಗ ಅದಾವೆ, ಅಲ್ಲಿ ಬೆಲೆ ಏರಿಕೆ ಆಗಿಲ್ಲ. ಇಲ್ಲಿ ಯಾಕಾಗಿದೆ? ಬಿಕಾಸ್ ಪ್ರಪೋಸಲ್ ಸೆಂಟ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ದವ್ರು ಹೇಳಿಬಿಡ್ಲಿ, ನಾವು ಅವರಿಗೆ ಪ್ರಪೋಸಲ್ ಕಳಿಸಿಲ್ಲ ಅಂಥೇಳಿ. ನಿಮ್ಮದು ಮಿಸ್ಮ್ಯಾನೇಜ್ಮೆಂಟ್ ಏನದಲ್ಲ, ಇಲ್ಲಿ ರಾಜ್ಯದ ಆಡಳಿತ ವೈಫಲ್ಯ ಎಲ್ಲರಲ್ಲಿ ಕಂಡು ಬರ್ತಾ ಇದೆ. ಮೆಟ್ರೋ ಸರಿಯಾಗಿ ನಡೆಸೋದಕ್ಕೆ ಲಾಸ್ನಲ್ಲಿ ಬರಲಿಕ್ಕೆ ಮೊನ್ನೆ ನಾನೊಂದು TV ಇಂಟರ್ವ್ಯೂ ನೋಡ್ತಾ ಇದ್ದೆ. ಅಲ್ಲೇನು ಕಮರ್ಷಿಯಲ್ ಪ್ಲೇಸಸ್ ಅಲ್ಲ ಮೆಟ್ರೋದಲ್ಲಿ, ಅದನ್ನು ಯುಟಿಲೈಸ್ ಮಾಡಲಿಕ್ಕೆ ಆಗಲೇ ಇಲ್ಲ ಇವರಿಗೆ, ರಾಜ್ಯದವ್ರಿಗೆ. ಅದನ್ನು ಯೂಸ್ ಮಾಡಿದ್ರೆ ಎಷ್ಟೋ ವರಮಾನ ಬರ್ತದೆ, ಅದನ್ನು ಮಾಡಲಿಕ್ಕಾಗಿಲ್ಲ. ಬೇರೆ ಹೈದರಾಬಾದ್, ಬೇರೆ ಕಡೆ ಚೆನ್ನೈ, ಅಲ್ಲೆಲ್ಲ ವರಮಾನ ತೊಗೊತಾ ಇದ್ದಾರೆ ಎಕ್ಸ್ಟ್ರಾ. ಈಗ ಅದನ್ನು ಉಪಯೋಗ ಮಾಡೋಕ್ಕಾಗಿಲ್ಲ. ನಿಮ್ಮ ಮಿಸ್ಮ್ಯಾನೇಜ್ಮೆಂಟ್, ದುರಾಡಳಿತದಿಂದ ಇದೆಲ್ಲ ಆಗ್ತಾಯಿದೆ. ಮತ್ತು ಎಲ್ಲಿವರೆಗೆ ಅವರು ಇಂಟರ್ವ್ಯೂದಾಗ ಹೇಳ್ತಾ ಇದ್ರು, ಆ ಮಾಧ್ಯಮದಲ್ಲಿ ಡಿಸ್ಕಷನ್ ನೋಡ್ತಾ ಇದ್ದೆ ನಾನು. ಇವತ್ತು ಯಾರು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದ್ದಾರೆ ಅವ್ರಿಗೆ ಪ್ರಮೋಷನ್ ಎಲ್ಲ ಕೊಡ್ತಾ ಇದ್ದಾರಂತೆ, ಅವ್ರಿಗೆಲ್ಲ ಎಲ್ಲ ರೀತಿ ಹೆಚ್ಚಿನ ರೀತಿಯಾದಂಥ ಸ್ಯಾಲ್ರಿ ಎಲ್ಲ. ಇದು ನೋಡಿದರೆ ಒಂದು ಅಂದಾಜೊಂದಿ ಸರ್ಕಾರ ಇಲ್ಲಿ ನಡೀತಾ ಇದೆ ರಾಜ್ಯದಲ್ಲಿ. ಅದರ ಪರಿಣಾಮ ಇವತ್ತು ಮೆಟ್ರೋ ಬೆಲೆ ಏರಿಕೆ ಆಗಿದೆ. ಇದರ ಪ್ರಪೋಸಲ್ ಕಟ್ಟಿಸಿದವರೇ ರಾಜ್ಯ ಸರ್ಕಾರ ಅನ್ನೋದು ಸ್ಪಷ್ಟವಾಗಿ ನಿನ್ನೆ ರೈಲ್ವೆ ಮಿನಿಸ್ಟರ್ ಹೇಳಿದ ಮೇಲೆ ಇನ್ನು ಅವ್ರ ಮಾತನ್ನು ನಾವು ನಂಬಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಇದೆ. ಈ ಜಲಜೀವನ್ ಮಿಷನ್ ವಿಚಾರದಲ್ಲೂ ಸಹ ಅದೇ ಆಗ್ತಾ ಇದೆ. ಅಂದರೆ ಕೇಂದ್ರ ಅನುದಾನ ಕೊಡ್ತೀರ ಅಂತ ಹೇಳಿದ್ರು, ಕೊಟ್ಟಿಲ್ಲ ಅಂತ ಇದು ಸಿದ್ದರಾಮಯ್ಯ ಆರೋಪ ಮಾಡ್ತಾರೆ. ನೋಡಿರಿ, ಯಾವುದೋ ಒಂದು ವ್ಯವಸ್ಥೆ ಇರ್ತದೆ. ಇವತ್ತು ಕಂಪ್ಲೀಷನ್ ಸರ್ಟಿಫಿಕೇಟ್, ಈಗ ಲೋಕಲ್ ಬಾಡೀಸ್ ಇಲೆಕ್ಷನ್ ಮಾಡಲಿಲ್ಲ ನೀವು, ZP ಕಾರ್ಪೊರೇಷನ್ ಇರ್ಬೋದು ಅಥವಾ ಪುರಸಭೆ ನಗರಸಭೆ ಇರ್ಬೋದು, 2-3 ವರ್ಷ ಇಲೆಕ್ಷನ್ ಆಗಿಲ್ಲ ರೀ. ನೀವು ಆ ರೂಲ್ಸ್ ತೆಗೆದು ನೋಡಿರಿ, ಗೈಡ್ಲೈನ್ಸ್. ಇವತ್ತು ಯಾವುದೋ ಒಂದು ಅನುದಾನ ಬರಬೇಕಾದ್ರೆ ಈ ಲೋಕಲ್ ಬಾಡೀಸ್ ಇಲೆಕ್ಷನ್ ನಡೆಸಬೇಕನ್ನುವಂಥ ಕಾಯ್ದೆ ಇದೆ. ಅದು ವೈಲೇಟ್ ಮಾಡಿದಾಗ ಅವೆಲ್ಲ ಹೆಲ್ಡಪ್ ಆಗ್ತಾವೆ. ಅದು ಕಳಿಸಿಲ್ಲ ಅಂತಂದು ಅಲಿಗೇಷನ್ ಮಾಡಿದ್ರೆ ಅರ್ಥ ಐತಿ. ಆ ಹಿನ್ನೆಲೆಯಲ್ಲಿ ಜಲಜೀವನಪ್ಪ ಇವತ್ತು ಎಷ್ಟು ಪ್ರೋಗ್ರೆಸ್ ಆಗಿ ಹೇಳಲಿಂಗ್ರ, ಎಷ್ಟು ಗ್ರಾಮಗಳಿಗೆ ಇವತ್ತು ಕೇಂದ್ರದ ಮಹತ್ವಾಕಾಂಕ್ಷೆ ಯೋಜನೆ ಅದು. ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಂದು ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕಂತ ಹೇಳಿ ನರೇಂದ್ರ ಮೋದಿಯವರ ಬೃಹತ್ವಾದಂಥ ಯೋಜನೆ. ಅದಕ್ಕಾಗಿ ಸಾಕಷ್ಟು ಅನುದಾನವನ್ನು ಕೊಡ್ತಾ ಇದೆ. ಇವತ್ತು ಅನುದಾನ ನೀವು ನಿಮ್ಮ ಸೇರಿ ಇರ್ತದೆ ರಾಜ್ಯ ಸರ್ಕಾರದ್ದು, ಅದನ್ನು ನೀವು ಕಾಂಟ್ರಿಬ್ಯೂಟ್ ಮಾಡಿ ಆ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡುವಂಥದ್ದು ಟೈಮ್ ಬಾಂಡ್ನಲ್ಲಿ. ಆವಾಗ ನೀವು ಕಂಪ್ಲೀಷನ್ ಸರ್ಟಿಫಿಕೇಟ್ ಹಾಜರು ಮಾಡಿದರೆ ಡೆಫಿನೆಟ್ಲಿ ಅನುದಾನ ರಿಲೀಸ್ ಆಗ್ತದೆ. ಒಂದಕ್ಕೊಂದು ಟ್ಯಾಗ್ ಇದಾವೆ ಇದನ್ನು. ಅದು ನೀನು ಪೂರ್ಣ ಮಾಡಲಾರ್ದೇ ನೀವು ಹಣ ಕೊಟ್ಟಿಲ್ಲ ಅಂತ ಅಲಿಗೇಷನ್ ಮಾಡೋದ್ರಾಗ ಅರ್ಥನೇ ಇಲ್ಲ. ಈಗ ನೀವು ಫಾರ್ ಎಕ್ಸಾಂಪಲ್ ಇವತ್ತು ರೈಲ್ವೆ ಯೋಜನೆ ಅದಾವೆ, ಎಷ್ಟೋ ರೈಲ್ವೆ ಯೋಜನೆ ಇವತ್ತು ಎಲ್ಲಿವರೆಗೆ ಅಂದರೆ, ಮೊದಲೆಲ್ಲ ಕೆರೈಡ್ ಅನ್ನುವಂಥ ಒಂದು ಸಂಸ್ಥೆ ಇತ್ತು, ಕೆರೈಡ್. ಅದರ ಮುಖಾಂತರ ರಾಜ್ಯದಲ್ಲಿರುವಂಥ ರೈಲ್ವೆ ಯೋಜನೆಗಳಿಗೆ ಅರ್ಧದಷ್ಟು ಹಣವನ್ನು ರಾಜ್ಯ ಸರ್ಕಾರ ಕೊಡ್ತಿತ್ತು. ಈ ಎಲ್ಲ ರೈಲ್ವೆ ಯೋಜನೆಗೆ ಹೊಸ ರೈಲ್ವೆ ಲೈನ್ ಹಾಕುವಂಥದ್ದು ಇರ್ಬೋದು, ಮತ್ತೊಂದು ಯಾವುದೋ ಅಭಿವೃದ್ಧಿ ಮಾಡುವಂಥದ್ದು ಇರ್ಬೋದು, ಎಲ್ಲದಕ್ಕೂ 100% ಇವತ್ತು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಕೊಡ್ತಾ ಇದೆ. ಒನ್ಲಿ ನೀವು ಮಾಡುವಂಥ ಕೆಲಸ ಇವತ್ತು ಅಕ್ವಿಷನ್, ಭೂ ಸ್ವಾಧೀನ ಮಾಡಿಕೊಡಬೇಕು. ಆ ಭೂ ಸ್ವಾಧೀನ ಮಾಡುವಂಥದ್ದು ಆ ಭೂ ಸ್ವಾಧೀನ ಆಗಿದ್ದರೆ ಡಿಲೇ ಆಗಿದ್ದರಿಂದ ಎಷ್ಟೊಂದು ರೈಲ್ವೆ ಯೋಜನೆ ನಿಂತಿದ್ದಾವಂತ ವಿಚಾರ ಮಾಡಿದ್ರು ಸಿದ್ದರಾಮಯ್ಯನವರು.
ಇವತ್ತು ತುಮಕೂರಿನಿಂದ ನಮ್ಮ ದಾವಣಗೆರೆವರೆಗೆ, ಚಿತ್ರದುರ್ಗ ಮಾರ್ಗವಾಗಿ ದಾವಣಗೆರೆವರೆಗೆ ಹೊಸ ರೈಲ್ವೆ ಲೈನ್ ಆದರೆ ಇನ್ನೂ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಎಷ್ಟು ಹತ್ತಿರ ಆಗ್ತದೆ? ಇಲ್ಲಿ ನಮ್ಮದೇ ಎಕ್ಸಾಂಪಲ್ ಬೆಳಗಾವಿಯಲ್ಲಿ ಇದ್ದೀನಿ ನಾನು, ಬೆಳಗಾವಿ ಸಂಸದನಾಗಿ ಬೆಳಗಾವಿ ಕಿತ್ತೂರು ಧಾರವಾಡ ಮುಖಾಂತರ ಹೊಸ ರೈಲ್ವೆ ಲೈನ್ ಸುರೇಶ್ ಅಂಗಡಿದಾಗ ಮಂಜೂರು ಮಾಡಿದ್ರು. 900 ಕೋಟಿ ಹಣ ಮಂಜೂರಾಗಿದೆ. ಈಗ ನಾ ಬಂದಮೇಲೆ ಲ್ಯಾಂಡ್ ಎಕ್ವಿಷನ್ ಎವ್ರಿ ಮಂತ್ ಮೀಟಿಂಗ್ ತೊಗೊತಾ ಇದ್ದಾನೆ. ಪ್ರೊಸೆಸ್ ಆದಮೇಲೆ ಲ್ಯಾಂಡ್ ಎಕ್ವಿಷನ್ ಏನು ಸಮಸ್ಯೆ ಇದೆ ಅದನ್ನು ನಾ ಬಗೆಹರಿಸಿದೆ. ನಿಜವಾಗಿ ಅದನ್ನು ಬಗೆಹರಿಸುವಂತ ಯಾರು ಮಾಡಬೇಕು? ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿತ್ತು, ಮಾಡಲಿಲ್ಲ. ನಾ ಪ್ರತಿ ತಿಂಗಳು ಮೀಟಿಂಗ್ ಮಾಡಿ ಅವ್ರ ಮೇಲೆ ಇವ್ರ ಮೇಲೆ ಜವಾಬ್ದಾರಿ ಹಾಕೋ ಬದಲಿ ನಾನೇ ಮೀಟಿಂಗ್ ತೊಗೊಂಡು ಇವತ್ತು ಲ್ಯಾಂಡ್ ಎಕ್ವಿಷನ್ ಏನು ಸಮಸ್ಯೆ ಇದೆ ಅಧಿಕಾರಿ ಧೈರ್ಯ ಕೊಟ್ಟು ಇವತ್ತು ಮಾಡಿದ್ರಿಂದ ಬೆಳಗಾವಿ ಜಿಲ್ಲೆ ಆಲ್ಮೋಸ್ಟ್ ಲ್ಯಾಂಡ್ ಎಕ್ವಿಷನ್ ಸಂಪೂರ್ಣವಾಗಿ ಪ್ರೊಸೆಸ್ ಎಲ್ಲ ನಡೀತಾ ಇದೆ. ಯಾರ್ದು ತಕರಾರಿಲ್ಲ, ಏನಿಲ್ಲ. ಯಾವ ಕೋರ್ಟ್ನಲ್ಲಿ ಕೇಸ್ ಇದ್ದು ಸ್ಟೇ ಇದ್ದು ಎಲ್ಲವೂ ತೆಗೆದುಹಾಕಿ ಇವತ್ತು ನಡೀತಾ ಇದೆ ಪ್ರೊಸೆಸ್. ಇನ್ನೊಂದು 2 ತಿಂಗಳಲ್ಲಿ ಲ್ಯಾಂಡ್ ಎಕ್ವಿಷನ್ ಕಂಪ್ಲೀಟ್ ಆಗ್ತದೆ, ಒಂದು ಟೆಂಡರ್ ಕರೀತಾ ಸ್ಟಾರ್ಟ್ ಆಗ್ತದೆ. ಇನ್ನೂ ಒಂದು ಪ್ರಾಬ್ಲಮ್ ಇರೋದು ಧಾರವಾಡ ಜಿಲ್ಲೆಯಲ್ಲಿ ಒಂದು 80 ಎಕರೆ ಮತ್ತು ಪ್ರಾಬ್ಲಮ್ ಇದೆ. ಅದನ್ನು ಬಗೆಹರಿಸಲಿಕ್ಕೆ ಇಲ್ಲಿವ್ರಿಗೆ ಆಗ್ತಾ ಇಲ್ಲ. ಇಲ್ಲಿ ಜಿಲ್ಲಾಧಿಕಾರಿಗಳಿರ್ಬೋದು, ಇಲ್ಲಿ ಉಸ್ತುವಾರಿ ಮಂತ್ರಿ ಇರ್ಬೋದು, ಇಲ್ಲಿ ಸಂಬಂಧಪಟ್ಟಂಥವ್ರು ಇರ್ಬೋದು, ಅದನ್ನ ಲಘುನ ಅಕ್ವಿಷನ್ ಮಾಡಿಕೊಡ್ಲಿ. ನಾವು ಎಲ್ಲಿ ಸಂಸದ ಇದ್ದೀರಿ ಅಲ್ಲಿ ಸರಿ ಮಾಡಿದ್ದೆ ನಾನು ಬೆಳಗಾವಿ. ಇಲ್ಲಿ ಆಗದೇ ಇದ್ದದಕ್ಕೆ ಇವೆಲ್ಲ ಡಿಲೇ ಮಾಡೋದು, ಆಮೇಲೆ ನಮ್ಗೆ ಅನುದಾನ ಬರಲಿಲ್ಲರಿ ಅದಾಗಿಲ್ಲ ಅಂತ ಕ್ಲೇಮ್ ಮಾಡುವಂಥದ್ದು ಸರಿ. ನೋಡಿ, ಇದು ರಾಜ್ಯ ಸರ್ಕಾರದ ನಿಷ್ಕಾಳಜಿ. ಆ ರಾಜ್ಯ ಸರ್ಕಾರದ ಕ್ವಶನ್ ಮಾಡ್ತೇನೆ ನಾನು, ರಾಜ್ಯ ಸರ್ಕಾರ ಕ್ವಶನ್ ಮಾಡ್ತಾ ಇದ್ದೇನೆ. ಸರಿ, ನಿನ್ನೆ ಹುಬ್ಳಿಯಲ್ಲಿ